ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ನಿನ್ನೆ ವಿಜ್ಞಾನದ ಬಗ್ಗೆ ಕ್ಲಾಸ್ ನಂಬರ್ 4 ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ವಾಯ್ಸ್ ಕ್ಲಿಯರಿಟಿ ಇರೋದಕ್ಕೆ 4 ತಿಳಿಸ್ಕೊಟ್ಟಿದ್ದೀನಿ. ಹೋಗಿ ನೀವು ನೋಡ್ರಿ. ಮತ್ತು ಹಂಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಗಳನ್ನು ಲೈಕ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಬಟನ್ ಪಕ್ಕಕ್ಕೆ ಒಂದು ಬೆಲ್ ಐಕನ್ ಐತಿ. ಆ ಬೆಲ್ ಐಕನ್ ಟಚ್ ಮಾಡಿದ್ರೆ ನಾ ಮಾಡಿ ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರ್ತಾವೆ. ಓಕೆ, ಕಮ್ ಟು ದ ಪಾಯಿಂಟ್. ನಿನ್ನೆ ಕ್ಲಾಸ್ನಲ್ಲಿ ನಾವು ಏನು ನೋಡಿದ್ದೀವಿ ಅಂದ್ರೆ, ಸಸ್ತನಿಗಳಲ್ಲಿ XX ವರ್ಣತಂತುಗಳನ್ನು ಹೊಂದಿರುವ ಪ್ರಾಣಿಗಳು ಯಾವಾಗಲೂ ಹೆಣ್ಣಾಗಿರ್ತಾವು, XY ವರ್ಣತಂತುಗಳನ್ನು ಹೊಂದಿರುವ ಪ್ರಾಣಿಗಳು ಯಾವಾಗಲೂ ಗಂಡಾಗಿರ್ತಾವು. ಮತ್ತು ಹುಟ್ಟುವ ಭ್ರೂಣದ ಲಿಂಗ ಅಂದರೆ ಜನಿಸುವ ಮಗುವಿನ ಲಿಂಗ ನಿರ್ಧರಿಸುವಲ್ಲಿ ತಂದೆಯ ಪಾತ್ರ ಪ್ರಮುಖವಾದದ್ದು. ಅದನ್ನು ಕೂಡ ನಿಮ್ಗೆ ತಿಳಿಸಿ ಹೇಳಿದ್ದೀನಿ. ಮತ್ತು ಮಾನವರಲ್ಲಿ ಗರ್ಭಧಾರಣೆಯ ಅವಧಿ 280 ದಿನ. ಅದೇ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಗರ್ಭಧಾರಣೆ ಹೊಂದಿರುವುದು ಯಾವುದು? ಎಲಿಫೆಂಟು, ಆನೆ, 640 ದಿನ. ಇದೆಲ್ಲ ಮುಂದಿನ ಕ್ಲಾಸ್ ಒಳಗಡೆ ತಿಳಿಸಿಕೊಟ್ಟಿದ್ದೀನಿ. ಓಕೆ, ಕಮ್ ಟು ದ ಪಾಯಿಂಟ್. ಇವತ್ತು ಸೆಷನ್ ಭಾಳ ಇಂಟ್ರೆಸ್ಟಿಂಗ್ ಆಗೋದೈತಿ. ನೀವು ಈ ಸೆಷನ್ ಕೇಳಿದ ಮೇಲೆ ನೀವು ಬ್ಲಡ್ ಬಗ್ಗೆ, ಮಾನವ ದೇಹ ರಚನೆಯಲ್ಲಿರುವ, ಮಾನವ ಶರೀರಶಾಸ್ತ್ರದಲ್ಲಿರುವ ಬ್ಲಡ್ ಇವತ್ತಿಂದು ತೊಗೊಂಡಿದ್ದು ರಕ್ತನೂ ಟಾಪಿಕ್ ತೊಗೊಂಡಿದ್ದೀನಿ. ಇದು ನಿಮಗೆ ಸಂಪೂರ್ಣ ಮಾಹಿತಿ ಕೊಡುತ್ತಾ ಅಂದ್ಕೊಂಡಿದ್ದೀನಿ. ಓಕೆ, ಒಂದು ವಿಷಯ ತಿಳ್ಕೊರಿ. ನಿಮ್ಮ ಹೋರಾಟ ನಿಮ್ಮ ಜೊತೆ, ನಿಮ್ಮ ಸಂಬಂಧಿಗಳು ಅಥವಾ ರಕ್ತ ಸಂಬಂಧಿಗಳು ಆದರೂ ಕೂಡ ನಿಮ್ಮ ಕೆಟ್ಟ ಸಮಯದಲ್ಲಿ ಒಂದೊಂದು ಸಾರಿ ಬರೋದಿಲ್ಲ. ಉದಾಹರಣೆಗೆ ಧೀರುಭಾಯಿ ಅಂಬಾನಿಯವರ ತೋರಿ. ಅವರಲ್ಲಿ 2 ಮಕ್ಕಳದಾರ. 2 ಮಕ್ಕಳಲ್ಲಿ ಒಬ್ಬರು ಅತಿ ಶ್ರೀಮಂತರಿದ್ದಾರೆ, ಒಬ್ಬರು ಬ್ಯಾಂಕಲ್ಲಿ ಡೆಪ್ಟ್ ಆಗಿದ್ದಾರೆ, ಅಂದ್ರೆ ಸಾಲಗಾರರಾಗಿದ್ದಾರೆ. ಅದೇ ಒಬ್ಬ ಶ್ರೀಮಂತ ಆದ ಅಣ್ಣ ತಮ್ಮಗೆ ಸಹಾಯ ಮಾಡ್ತಾ ಇಲ್ಲ, ತಮ್ಮ ಅಣ್ಣಗೆ ಸಹಾಯ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ಹಂತದವರೆಗೆ ಮಾತ್ರ ಅಣ್ಣ ತಮ್ಮಂದಿರಿದ್ದು ಆಮೇಲೆ ಆ ರಕ್ತ ಸಂಬಂಧಕ್ಕೆ ಬೆಲೆ ಇಲ್ಲದಂಗೆ ಹೋಗ್ತಾರೆ. ರಿಚೆಸ್ಟ್ ಪರ್ಸನ್ ಆದರೂ ಕೂಡ ಸಹಾಯ ಮಾಡುವ ಮನಸ್ಸು ತೋರಿಸ್ತಿಲ್ಲ. ಹಾಗಾಗಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ, ನೀವೇ ರೂಪಿಸ್ಕೊಳ್ಬೇಕು. ನಿಮ್ಗೇನಾದರೂ ನಮ್ಮ ಬ್ರದರ್ ಬರ್ತಾನೆ, ಸಿಸ್ಟರ್ ಬರ್ತಾನೆ, ಸಹಾಯ ಮಾಡ್ತಾನೆ ಅನ್ನೋದೆಲ್ಲ ಮರ್ತು ಬಿಡ್ರಿ. ಒಂದು ಏಜ್ ಆದಮೇಲೆ ಯಾರೂ ಕೂಡ ನಿಮ್ಮ ಹತ್ರ ಬರೋಂಗಿಲ್ಲ. ನಿಮ್ಮ ವ್ಯಕ್ತಿತ್ವವನ್ನು ನೀವೇ ರೂಪಿಸ್ಕೋಬೇಕು. ಓಕೆ, ಕಮ್ ಟು ದ ಪಾಯಿಂಟ್. ಇವತ್ತಿಂದ ಯಾವುದು ಟಾಪಿಕ್? ಬ್ಲಡ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ, ನೋಡಿಬಿಡ್ರಿ. ಬ್ಲಡ್ ಅಂದ್ರೆ ರಕ್ತ. ಬ್ಲಡ್ ಈಸ್ ಎ ಮೇಡ್ ಅಪ್ ಆಫ್ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್. ರಕ್ತವು ಕೆಂಪು ರಕ್ತ ಕಣದಿಂದ, ಬಿಳಿ ರಕ್ತ ಕಣದಿಂದ ಮತ್ತು ಪ್ಲೇಟ್ಲೆಟ್ಸ್ನಿಂದ ಮಾಡಲ್ಪಟ್ಟಿದೆ. ಅರ್ಥ ಆಯ್ತಾ? RBC, WC ಮತ್ತು ಪ್ಲೇಟ್ಲೆಟ್ಸ್, ಈ 3ಗಳನ್ನು ಕೂಡ ನಾವು ಬ್ಲಡ್ ಅಂತೀವಿ, ರಕ್ತ ಅಂತೀವಿ. ಇದು ಯಾವ ಫಾರ್ಮ್ದಾಗ ಐತಿ? ಲಿಕ್ವಿಡ್ ಅಂದ್ರೆ ದ್ರವ ರೂಪದಲ್ಲಿ ಐತಿ. ಆ ದ್ರವ ರೂಪದಲ್ಲಿರುವ ಈ ಕಾಂಬಿನೇಷನ್ಗೆ ನಾವೇನಂತ ಕರಿತೀವಿ? RBC, WBC ಮತ್ತು ಪ್ಲೇಟ್ಲೆಟ್ಸ್ಗೆ ಕಾಂಬಿನೇಷನ್ಗೆ ಲಿಕ್ವಿಡ್ ಫಾರ್ಮ್ನಾಗ ಐತಿ. ಈ 3 ಕಾಂಬಿನೇಷನ್ ಕೂಡಿ ನಾವೇನಂತೀವಿ? ಪ್ಲಾಸ್ಮಾ ಅಂತೀವಿ. ನಿನ್ನ ಹೇಳೀನಿ, ರಕ್ತ ಎಲ್ಲಿ ಜನರೇಟ್ ಆಗುತ್ತಂತ? ಮೂಳೆಗಳಲ್ಲಿರುವ ಅಸ್ಥಿ ಮಜ್ಜೆಯಲ್ಲಿ ನೆನಪಿಟ್ಟುಕೊಳ್ಳಿ. ಮತ್ತೆ ರಿಪೀಟ್ ಮಾಡ್ತಾ ಇರ್ತೀನಿ. ಈ 3ಗಳನ್ನು ಕೂಡಿ ನಾವೇನಂತೀವಿ? ಪ್ಲಾಸ್ಮಾ ಅಂತ ಕರಿತೀವಿ. ರಕ್ತದಲ್ಲಿರುವ ಹಳದಿ ಬಣ್ಣದ ದ್ರವಕ್ಕೆ ನಾವೇನಂತ ಕರಿತೀವಿ? ಕ್ವಶನ್ ಕೇಳಿರ್ತಾರ ಎಕ್ಸಾಮ್ನಲ್ಲಿ. ರಕ್ತದಲ್ಲಿರುವ ಹಳದಿ ಬಣ್ಣದ ದ್ರವಕ್ಕೆ ನಾವು ಪ್ಲಾಸ್ಮಾ ಅಂತೀವಿ. ಏನೋ ಪ್ಲಾಸ್ಮಾ ಅಂತೀವಿ.
ಪ್ಲಾಸ್ಮಾ ಯಾವ ಕಲರ್ದಾಗ ಇರ್ತೈತಿ? ಹಳದಿ ಬಣ್ಣದಾಗಿರ್ತೈತಿ. ಓಕೆ, ಈ ಕಾಂಬಿನೇಷನ್ಗೆಲ್ಲ ಕೂಡಿ ನಾವು ಪ್ಲಾಸ್ಮಾ ಅಂದೀವಿ. ಇನ್ನು ಒಂದೊಂದು ಸ್ವಲ್ಪ ಟಚ್ ಮಾಡೋಣ. RBC ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು. ಕೆಂಪು ರಕ್ತ ಕಣಗಳ ಕಾರ್ಯ ಏನು? ದೇಹದ ನಾನಾ ಭಾಗಗಳಿಗೆ ಆಕ್ಸಿಜನ್ ಅನ್ನು ಕೊಂಡೊಯ್ಯುವುದು ಮುಖ್ಯ ಕಾರ್ಯ. ಈ ದೇಹದೊಳಗೆ ನಾವು ಉಸಿರಾಡ್ತೀವಲ್ಲ, ಉಸಿರಾಡಿದ ಮ್ಯಾಗ ವಿ ಟೇಕ್ ಇನ್ಹೇಲ್ ಮಾಡಿದಾಗ ಉಸಿರಾಟ ಒಳಗೆ ತಗೊಂಡಾಗ ಆಕ್ಸಿಜನ್ ತಗೋತೀವಿ, ಹೊರಗಡೆ ಬಿಡುವಾಗ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಇದು ನಿಮ್ಗೆ ಗೊತ್ತೈತಿ. ನಾವು ತಗೊಂಡ ಆಕ್ಸಿಜನ್ನು ನಮ್ಮ ಶ್ವಾಸಕೋಶಕ್ಕೆ ಹೋಗಿ ಅದು ರಕ್ತದ ಜೊತೆ ಮಿಶ್ರಣ ಆಗಿ ದೇಹದ ಎಲ್ಲ ಭಾಗಗಳಿಗೆ ತಲುಪಿಸುವ ಕಾರ್ಯ ಯಾವ್ದು ಮಾಡ್ತೈತಿ ಅಂದ್ರೆ RBC, ಕೆಂಪು ರಕ್ತ ಕಣ, ರೆಡ್ ಬ್ಲಡ್ ಸೆಲ್. ಓಕೆ, ಇನ್ನ ಆ ರಕ್ತಕ್ಕೆ ಕೆಂಪು ಬಣ್ಣನ ಬರಾಕ, ರೆಡ್ ಬಣ್ಣನ ಬರಾಕ ಕಾರಣ ಏನು? ಕಾರಣ ಏನಂದ್ರ ನಿಮ್ಮದೇ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಎಂಬ ಅಂಶ. ಯಾವುದು? ನಿಮ್ಮದೇ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಎನ್ನುವ ಅಂಶ. ಓಕೆ, ಇದು ಆಗಿತ್ತು ಕೆಂಪು ರಕ್ತ ಕಣದ ಬಗ್ಗೆ. ಇನ್ನು ನೆಕ್ಸ್ಟ್ ಏನು? WBC ವೈಟ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು. ಇನ್ನು ಬಿಳಿ ರಕ್ತ ಕಣಗಳ ಏನು ಮಾಡ್ತಾವಪ್ಪ? ಅದರ ಕಾರ್ಯ ಏನು? ಅದರ ಕಾರ್ಯ ಏನಂದ್ರ ದೇಹದ ರಕ್ಷಣೆ ಮಾಡ್ತಾವು. ಏನು ಮಾಡ್ತಾವು? ನಿಮ್ಮ ದೇಹಕ್ಕೆ ರಕ್ಷಣೆ ಮಾಡ್ತಾವು ವೈಟ್ ಬ್ಲಡ್ ಸೆಲ್ಸ್. ಒಂದು ವೇಳೆ ನಿಮ್ಮ ದೇಹದಲ್ಲಿ WBC ಬಿಳಿ ರಕ್ತ ಕಣಗಳು ಕಡಿಮೆ ಆದ್ರೆ ಏನಾಗುತ್ತಪ್ಪ ಅಂದ್ರೆ ನಿಮಗೆ ರಕ್ತ ಕ್ಯಾನ್ಸರ್ ಬರುತ್ತೆ. ಮಾನವರಲ್ಲಿ ಬಿಳಿಯ ರಕ್ತ ಕಣಗಳು ಕಡಿಮೆ ಆದಾಗ ಬರುವ ರೋಗ ಯಾವುದು ಅಂದಾಗ ಏನು ಹೇಳ್ಬೇಕು? ರಕ್ತ ಕ್ಯಾನ್ಸರ್ ಅನ್ಬೇಕು. ಇಲ್ಲಾಂದ್ರ ಇಂಗ್ಲಿಷ್ನಾಗ ಏನಂತಾರ? ಲುಕೇಮಿಯಾ. ಏನಂತಾರ? ಲುಕೇಮಿಯಾ. ನೋಟ್ ದ ಪಾಯಿಂಟ್. ಓಕೆ, ಇದಾಗಿತ್ತು WBC ಬಗ್ಗೆ ನೆನಪರಿಸಿ. ಇನ್ನ ಪ್ಲೇಟ್ಲೆಟ್ಸ್ಗಳು ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯನಲ್ಲಿ ಎಷ್ಟಿರ್ಬೇಕಂದ್ರ 1.45 lakhs to 4.5 lakhs. ಅಂದ್ರೆ 1,45,000ದಿಂದ 4,50,000 ಇರಬೇಕು. ಎಷ್ಟರೊಳಗ? ಪರ್ ಮೈಕ್ರೋ ಲೀಟರ್ ಬ್ಲಡ್ ಒಳಗಡೆ. ಎಷ್ಟು? ಪರ್ ಮೈಕ್ರೋ ಲೀಟರ್ ಬ್ಲಡ್ ಒಳಗಡೆ. ನಾವು ಈ ಪ್ಲೇಟ್ಲೆಟ್ಸ್ ಅನ್ನ ಹೆಂಗೆ ಕೌಂಟ್ ಮಾಡ್ತೀವಿ? ಅಂದ್ರೆ CBC. ನೀವು ಅನಾರೋಗ್ಯಕ್ಕೆ ಒಳಗಾದಾಗ, ತುಂಬಾ ಸುಸ್ತು, ಆಯಾಸು, ಜ್ವರಗಳು ಜಾಸ್ತಿ ಇದ್ದಾಗ ಏನು ಮಾಡ್ತಾರ? ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ CBC ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಒಳಗಡೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತಾರ. ಅದಕ್ಕೆ ಅದರೊಳಗಡೆ ಪ್ಲೇಟ್ಲೆಟ್ಸ್ ಕೌಂಟ್ನು ಬರುತ್ತೆ. ಇತ್ತೀಚೆಗೆ ನಿಮ್ಗೆ ಗೊತ್ತಿರಬೇಕು, ಪ್ಲೇಟ್ಲೆಟ್ಸ್ ಕೌಂಟ್ಗಳು ಕಡಿಮೆ ಆದಾಗ ಡೆಂಗು ಪ್ರಮಾಣ ಹೆಚ್ಚಾಗಿರ್ತೈತಿ. ಅದಕ್ಕೆ ಏನು ಮಾಡ್ತಾರ? ಅವಾಗ ರಕ್ತದ ದಾನಿಗಳಿಂದ ರಕ್ತ ತಗೊಂಡು ಇದನ್ನ ಮಾಡ್ತಾರ. ಏನು ಮಾಡ್ತಾರ? ಕ್ಯೂರ್ ಮಾಡ್ತಾರ. ಇದಾಯ್ತು ಬ್ಲಡ್. ಇದನ್ನೆಲ್ಲ ಕೂಡಿ ನಾವು ಏನಂತೀವಿ? ರಕ್ತ ಅಂತೀವಿ, ಬ್ಲಡ್ ಅಂತೀವಿ. ಇನ್ನ ರಕ್ತದ ಪರಿಚಲನೆ, ಮಾನವನಲ್ಲಿ ರಕ್ತದ ಪರಿಚಲನೆ ಬಗ್ಗೆ ಅಧ್ಯಯನ ಮಾಡಿದವರು ಯಾರು? ನಿನ್ನೆ ಕ್ಲಾಸ್ನ ಹೇಳಿ, ವಿಲಿಯಂ ಹಾರ್ವೆ. ಯಾರು? ಡಾಕ್ಟರ್ ವಿಲಿಯಂ ಹಾರ್ವೆ. ಆದ್ರೆ ಮಾನವ ದೇಹದಲ್ಲಿರುವ
ರಕ್ತದ ಗುಂಪುಗಳ ವರ್ಗೀಕರಣ ಮಾಡಿದವರು ಡಾಕ್ಟರ್ ಕಾರ್ಲ್ ಲ್ಯಾಂಡ್ ಸ್ಟೈನರ್. ಯಾವಾಗಿದು? 1901ರಲ್ಲಿ ಡಾಕ್ಟರ್ ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅನ್ನೋರು ಏನ್ ಮಾಡ್ತಾರ? ವರ್ಗೀಕರಣ ಮಾಡ್ತಾರ. ಈ ರಕ್ತದ ಗುಂಪುಗಳನ್ನು ಯಾವುದರ ಮೇಲೆ ವರ್ಗೀಕರಣ ಮಾಡ್ಯಾರ ಅಂದ್ರ ಬೇಸ್ಡ್ ಆನ್ ಆಂಟಿಜೆನ್ಸ್ ಮತ್ತು ಆಂಟಿಬಾಡೀಸ್. ಓಕೆ, ಈ ಆಂಟಿಬಾಡೀಸ್ ಎಲ್ಲಿ ಇರ್ತಾವಪ್ಪ ಅಂದ್ರೆ ಫಸ್ಟ್ ಇದು ನೋಡ್ಬಿಡೋಣ. ಆಂಟಿಬಾಡೀಸ್ ಎಲ್ಲಿ ಇರ್ತಾವ ಅಂದ್ರೆ ಆಂಟಿಬಾಡೀಸ್ ಇಸ್ ನಥಿಂಗ್ ಬಟ್ ಎ ಪ್ರೋಟೀನ್. ಎಲ್ಲಿರ್ತಾವ ಅಂದ್ರ ಅವು ಪ್ಲಾಸ್ಮಾದಲ್ಲಿ ಇರ್ತಾವ. ಆಂಟಿಬಾಡೀಸ್ಗಳ ಕೆಲಸ ಏನ? ದೇ ಆರ್ ಪಾರ್ಟ್ ಆಫ್ ಅವರ್ ಬಾಡಿ. ದೇ ಆರ್ ಪಾರ್ಟ್ ಆಫ್ ಅವರ್ ಬಾಡಿ ವಿಚ್ ಆಕ್ಟ್ಸ್ ಆಸ್ ಎ ನ್ಯಾಚುರಲ್ ಡಿಫೆನ್ಸಿ. ಅಂದ್ರ ನಮ್ಮ ದೇಹದ ಭಾಗಗಳು. ಆಂಟಿಬಾಡೀಸ್ ಏನು? ನಮ್ಮ ದೇಹದ ಭಾಗಗಳು. ಅವು ನಮಗೆ ನೈಸರ್ಗಿಕ ರಕ್ಷಕರ ತರ ಕೆಲಸ ಮಾಡ್ತಾವು. ಯಾವ ತರ? ಈಗ ಯಾವುದೋ ಫಾರಿನ್ ಬಾಡಿ, ಯಾವುದೋ ಫಾರಿನ್ ಬಾಡಿ ಜರ್ಮ್ಸ್ ಯಾವುದೋ ಒಂದು ಬಾಡಿ ಒಳಗಡೆ ಹೋದ್ರೆ ಏನ್ ಮಾಡ್ತಾವು? ನಿಮ್ಮನ್ನ ಇಮ್ಯೂನಿ ಸಿಸ್ಟಮ್, ದೇ ಮೋಟಿವೇಟ್ ಯುವರ್ ಇಮ್ಯುನಿಟಿ ಸಿಸ್ಟಮ್. ಇಮ್ಯುನಿಟಿ ಅಂದ್ರೆ ಏನು? ನಿಮ್ಗ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡಿಸಿ ದೇ ಸ್ಟಾರ್ಟ್ ಡಿಸ್ಟ್ರಾಯಿಂಗ್ ದೇರ್ ಎನಿಮೀಸ್. ಶತ್ರುನಾಶಕ ಹೋರಾಟ ಮಾಡ್ತಾವ. ಹಾಗಾಗಿ ಆಂಟಿಬಾಡೀಸ್ ಕೂಡ ವೆರಿ ಇಂಪಾರ್ಟೆಂಟ್. ಇವೆಲ್ಲಿರ್ತಾವ? ಪ್ಲಾಸ್ಮಾದಲ್ಲಿ ಇರ್ತಾವ. ಇನ್ನ ನಾವು ರಕ್ತದ ಗುಂಪುಗಳ ವಿಂಗಡಣೆ ಹೆಂಗ್ ಮಾಡ್ಯಾರಪ್ಪ ಅಂದ್ರ ಆಂಟಿಜೆನ್ಸ್. ಆಂಟಿಜೆನ್ಸ್ ಮೇಡ್ ಅಪ್ ಆಫ್ ಪ್ರೋಟೀನ್ ಮಾಲಿಕ್ಯೂಲ್ಸ್, carbohydrates which are available on surface of RBC. RBC ಅಂದ್ರ ಏನಪ್ಪಾ? ಆಂಟಿಜೆನ್ಸ್ ಅಂದ್ರ ಕೆಂಪು ರಕ್ತದ ಕಣಗಳ ಮೇಲೆ ಇವು ಆಂಟಿಜೆನ್ಸ್ ಇರ್ತಾವು. ಕೆಂಪು ರಕ್ತದ ಕಣಗಳ ಮೇಲೆ ಈ ಆಂಟಿಜೆನ್ಸ್ ಇರ್ತಾವು. ಈ ಆಂಟಿಜೆನ್ಸ್ ಬೇಸ್ ಆಗಿ ಇಟ್ಕೊಂಡು ರಕ್ತದ ಗುಂಪುಗಳ ವಿಂಗಡಣೆ ಮಾಡಿದಾರ. ಓಕೆ, ಕಮ್ ಟು ದ ಪಾಯಿಂಟ್. ಇನ್ನ ಇದ್ರೊಳಗ ಎರಡು ಸಿಸ್ಟಮ್ ಯೂಸ್ ಮಾಡ್ಯಾರ. ಒಂದು ABO ಸಿಸ್ಟಮ್ ಮತ್ತು RH ಫ್ಯಾಕ್ಟರ್ ಸಿಸ್ಟಮ್. ರಕ್ತದ ಗುಂಪುಗಳ ವಿಂಗಡಣೆ ಮಾಡೋದಕ್ಕೆ ಏನು ಮಾಡ್ಯಾರ? ಒಂದು ಬೇಸಿಕಲಿ ABO ಸಿಸ್ಟಮ್ ಅನ್ನ ಫಾಲೋ ಮಾಡಿವಿ. ABO ಸಿಸ್ಟಮ್ ಅಲ್ಲಿ ಟೋಟಲ್ ಎಷ್ಟು ರಕ್ತದ ಗುಂಪುಗಳಿದಾವ? ಮಾನವ ದೇಹದಲ್ಲಿ ಟೋಟಲ್ 4 ರಕ್ತದ ಗುಂಪುಗಳಿದಾವ. ಎ ಬಿ ಓ. ಮಾನವ ದೇಹದಲ್ಲಿ ಪ್ರಮುಖವಾಗಿ 4 ರಕ್ತದ ಗುಂಪುಗಳಿವೆ. ಮತ್ತಿನ್ನ ಪ್ರಮುಖವಾಗಿ ಇವು ಅದಾವ. ಬಟ್ ಕೆಲವರಲ್ಲಿ A ಪಾಸಿಟಿವ್ A ನೆಗೆಟಿವ್ ಕೂಡ ಇದಾವ. ಅದನ್ನ ಹೆಂಗ್ ಮಾಡಿದ್ರಪ್ಪ ಅಂದ್ರ +4 ಆಗ್ತಾವ ಇಲ್ಲಿ ಮಾತ್ರ. ಹಾಗಾಗಿ ನಾವು ರಕ್ತದ ಗುಂಪುಗಳಾಗಿ 8 ಗ್ರೂಪ್ಸ್ಗಳನ್ನ ಮಾಡಿದೀವಿ. ಇವು ಹೆಂಗ್ ಮಾಡಿದೀವಪ್ಪ? ಪಾಸಿಟಿವ್ ನೆಗೆಟಿವ್ ಹೆಂಗ್ ಮಾಡಿದೀವಿ ಅಂದ್ರ ಬೇಸ್ಡ್ ಆನ್ ಅವರ್ RH ಫ್ಯಾಕ್ಟರ್. ಯಾವುದು? RH ಫ್ಯಾಕ್ಟರ್. RH ಫ್ಯಾಕ್ಟರ್ ಪಾಸಿಟಿವ್ ಆಗಿರ್ಬೇಕಾದ್ರೆ ಏನಿರ್ಬೇಕು? RH ಫ್ಯಾಕ್ಟರ್ ಒಳಗಡೆ ಪ್ರೋಟೀನ್ ಅಂಶ ಇತ್ತಂದ್ರ, ಪ್ರೆಸೆಂಟ್ ಇತ್ತಂದ್ರ, ಪ್ರೋಟೀನ್ ಅಂಶ ಇತ್ತಂದ್ರ ಅದನ್ನ ನಾವು ಪಾಸಿಟಿವ್ ಅಂತ ಕರಿತೀವಿ. ಒಂದ್ ವೇಳೆ ಪ್ರೋಟೀನ್ ಅಂಶ ಇರಲೇ ಇಲ್ಲ ಅಂದ್ರ ಅದನ್ನ ನಾವು ನೆಗೆಟಿವ್ ಅಂತ ಕರಿತೀವಿ. ಅಂದ್ರ ನೋಡ್ರಿ ಇಲ್ಲಿ
ಡಿ ಆಂಟಿಜೆನ್ಸ್ ಆರ್ ಎಚ್ ಫ್ಯಾಕ್ಟರ್ ಒಳಗಡೆ ಎಷ್ಟು ಇರ್ತೈತಿ, ಯಾವ ಪ್ರಮಾಣದಲ್ಲಿ ಇರ್ತೈತಿ, ಬೇಸ್ಡ್ ಆನ್ ದಟ್ ನಾವೇನು ಕ್ಲಾಸಿಫೈ ಮಾಡಿವಿ, ಪಾಸಿಟಿವ್ ಆರ್ ನೆಗೆಟಿವ್ ಬ್ಲಡ್ ಗ್ರೂಪ್ ಮಾಡಿವಿ. ಪ್ಲಸ್ ಆರ್ ಮೈನಸ್, ಪ್ಲಸ್ ಆರ್ ಹೇಳ್ತೀವಿ ಎ ಪಾಸಿಟಿವ್ ಎ ನೆಗೆಟಿವ್, ಬಿ ಪಾಸಿಟಿವ್ ಬಿ ನೆಗೆಟಿವ್, ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್, ಓ ಪಾಸಿಟಿವ್ ಓ ನೆಗೆಟಿವ್, ಈ ತರ ಮಾಡಿದೀವಿ. ಇದೇನು ಡಿ ಆಂಟಿಜೆನ್ಸ್ ಎಷ್ಟೈತಿ ಅದ್ರ ಮ್ಯಾಗ. ಪಾಸಿಟಿವ್ ಇರ್ಬೇಕಂದ್ರ ಆರ್ ಎಚ್ ಫ್ಯಾಕ್ಟರ್ ಒಳಗ ಡಿ ಆಂಟಿಜೆನ್ಸ್ ಪ್ರೆಸೆಂಟ್ ಇತ್ತಪ್ಪ, ಆರ್ ಎಚ್ ಡಿ ಆಂಟಿಜೆನ್ ಪ್ರೆಸೆಂಟ್ ಇತ್ತಂದ್ರ ಅದಕ್ಕೇನಂತೀವಿ, ಪಾಸಿಟಿವ್ ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಿ. ಏನಂತೀವಿ, ಪಾಸಿಟಿವ್ ಬ್ಲಡ್ ಗ್ರೂಪ್ ಅಂತೇಳಿ. ಆರ್ ಎಚ್ ಫ್ಯಾಕ್ಟರ್ ಒಳಗಡೆ ಡಿ ಆಂಟಿಜೆನ್ಸ್ ಕೊರತೆ ಲ್ಯಾಕ್ ಇತ್ತಂದ್ರ, ಕೊರತೆ ಇತ್ತಂದ್ರೆ ಏನಂತೀವಿ, ನೆಗೆಟಿವ್ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಬೇಸ್ಡ್ ಆನ್ ದಿಸ್, ಇದರ ಬೇಸ್ ಮೇಲೆ ಪಾಸಿಟಿವ್ ಮತ್ತು ನೆಗೆಟಿವ್ ಬ್ಲಡ್ ಗ್ರೂಪ್ಗಳನ್ನು ಮಾಡಿದ್ದೀವಿ. ಇವಾಗ ಆ ಪಾಸಿಟಿವ್ ನೆಗೆಟಿವ್ಗಳ ಬ್ಲಡ್ ಗ್ರೂಪ್ಗಳ ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ಫಸ್ಟ್ ಎ ಬಿ ಒ ಸಿಸ್ಟಮ್ ನೋಡೋಣ. ಎ ಬಿ ಒ ಸಿಸ್ಟಮ್ ಒಳಗಡೆ ಎಷ್ಟು ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದೀವಿ, 4 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಗ್ರೂಪ್ ಎ ಅಂದ್ರ ಗುಂಪು 1, ಗುಂಪು ಬಿ, ಗುಂಪು ಎ ಬಿ, ಗುಂಪು ಓ. ಇದ್ರೊಳಗಡೆ ಆರ್ ಬಿ ಸಿ ಟೈಪ್ ಯಾವುದಪ್ಪ, ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳ ಟೈಪ್ ಯಾವುದಪ್ಪ ಅಂದ್ರ ಎಕ ಏನೈತಿ, ಬಿಕ ಬಿನ ಐತಿ, ಎ ಬಿನ ಐತಿ, ಓಕ ಓನ ಐತಿ. ಚೇಂಜಸ್ ಆಗಂಗಿಲ್ಲ. ಬಟ್ ಇವಾಗ ಬರುತ್ತ ಇಂಪಾರ್ಟೆಂಟ್, ಆಂಟಿಬಾಡೀಸ್ ಇನ್ ಪ್ಲಾಸ್ಮಾ. ಅವಾಗ ಗ್ರೂಪ್ ಎ ನಲ್ಲಿ ಆಂಟಿಬಾಡಿ ಯಾವ್ದಿರ್ತತಿ, ಬಿ ಇರ್ತತಿ. ಬಿ ನಲ್ಲಿ ಏನಿರ್ತತಿ, ಎ ಇರ್ತತಿ. ಮತ್ತೆ ಎ ಬಿದಲ್ಲಿ ಯಾವುದು ಇರೋದೇ ಇಲ್ಲ, ಆಂಟಿಬಾಡಿ ಯಾವುದು ಇರೋದೇ ಇಲ್ಲ. ಇನ್ನ ಗ್ರೂಪ್ ಓ ನಲ್ಲಿ ಎ ಮತ್ತು ಬಿ ಎರಡೂ ಇರ್ತಾವ, ಇನ್ನು ಎಂಟಿಜೆನ್ಸ್ ಇನ್ನ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ ಒಳಗಡೆ ಎಂಟಿಜೆನ್ಸ್ ಯಾವ್ದದವಪ್ಪ, ಎದಲ್ಲಿ ಏನ ಇರ್ತತಿ, ಬಿ ನಲ್ಲಿ ಬಿನ ಇರ್ತತಿ, ಎ ಬಿದಲ್ಲಿ ಎ ಅಂಡ್ ಬಿನ ಇರ್ತತಿ. ಬಟ್ ಓ ನಲ್ಲಿ ಇರುವುದೇ ಇಲ್ಲ, ಎಂಟಿಜೆನ್ಸ್ ಇರುವುದೇ ಇಲ್ಲ. ಈಗ ನಮ್ಗ ದ ಎ ಬಿ ಒ ಸಿಸ್ಟಮ್ ನೋಡಿದ್ವಿ. ಇದು ಎ ಬಿ ಒ ಸಿಸ್ಟಮ್ ಪ್ಲಸ್ ಆರ್ ಎಚ್ ಫ್ಯಾಕ್ಟರ್ ಎರಡೂ ಕೂಡಿ ನಾವೇನ್ ಮಾಡಿದ್ವಿ, ರಕ್ತದ ಗುಂಪುಗಳನ್ನು 8 ವಿಧಗಳಾಗಿ ವರ್ಗೀಕರಣ ಮಾಡಿದ್ವಿ. 8 ವಿಧಗಳ ಯಾವುವು, ಎ ಪಾಸಿಟಿವ್ ಎ ನೆಗೆಟಿವ್, ಬಿ ಪಾಸಿಟಿವ್ ಬಿ ನೆಗೆಟಿವ್, ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್, ಓ ಪಾಸಿಟಿವ್ ಓ ನೆಗೆಟಿವ್. ಈಗ ಒಂದು ವಿಷಯ ತಿಳ್ಕೊಳ್ಳೋಣ, ಏನಪ್ಪಾ ಅಂದ್ರೆ ಈ ಎ ಪಾಸಿಟಿವ್ದವರು ಯಾರ್ಯಾರಿಗೆ ರಕ್ತವನ್ನು ದಾನ ಮಾಡಬಹುದು ಮತ್ತ ಯಾರಿಂದ ಸ್ವೀಕಾರ ಮಾಡಬಹುದು. ಈಗ ಎ ಪಾಸಿಟಿವ್ ಯಾರ್ಯಾರಿಗೆ ದಾನ ಮಾಡಬಹುದು ಅಂದ್ರ ಎ ಪಾಸಿಟಿವ್ ದವ್ರಿಗೆ ದಾನ ಮಾಡಬಹುದು ಮತ್ತ ಎ ಬಿ ಪಾಸಿಟಿವ್ ದವರಿಗೆ ದಾನ ಮಾಡಬಹುದು. ಟ್ರಾನ್ಸ್ಫ್ಯೂಷನ್ ಅಂತ ರಕ್ತ ಯಾರಿಗಾರ ಬೇಕಾಗಿರ್ತೈತಿ, ನೀವು ಕೊಡ್ಬೇಕಂದ್ರ ಈಗ ಒಬ್ನು ಎ ಪಾಸಿಟಿವ್ ಇದಾನ, ಅವನಿಗೆ ಆರಾಮಿಲ್ಲ ಅಂದಾಗ ಅವನಿಗೆ ಆರಾಮಿಲ್ಲಪ್ಪ, ಅವನಿಗೆ ರಕ್ತದ ಅವಶ್ಯಕತೆ ಬಂದೈತಿ. ಈಗ ರಕ್ತದ ಅವಶ್ಯಕತೆ ಬಂದೈತಿ ಅಂದ್ರ ಅವನು
ಯಾರೆಂತ ಸ್ವೀಕಾರ ಮಾಡಬಹುದು? ಯಾರೆಂತ ಮಾಡಬಹುದು? ಎ ಪಾಸಿಟಿವ್ ಇಂತ್ರ ಆದ್ರೂ ಮಾಡಬಹುದು, ಎ ನೆಗೆಟಿವ್ ಇದ್ದವ್ರು ಬ್ಲಡ್ ಗ್ರೂಪ್ ಇದ್ದವ್ರ ಆದ್ರೂ ಮಾಡಬಹುದು, ಮತ್ತೆ ಓ ಪಾಸಿಟಿವ್ ಇದ್ದವ್ರ ಆದ್ರೂ ಮಾಡಬಹುದು, ಓ ನೆಗೆಟಿವ್ ಇದ್ದವ್ರ ಆದ್ರೂ ಮಾಡಬಹುದು. ಅದೇ ತರ ಬಿ ಪಾಸಿಟಿವ್ ದವರು ಯಾರಿಗೆ ಕೊಡಬಹುದು? ಬಿ ಪಾಸಿಟಿವ್ ದವರು ಯಾರಿಗೆ ಕೊಡಬಹುದು? ಬಿ ಪಾಸಿಟಿವ್ ದವ್ರಿಗೆ ಕೊಡಬಹುದು ಅಥವಾ ಎ ಬಿ ಪಾಸಿಟಿವ್ ದವರಿಗೆ ಕೊಡಬಹುದು. ಇನ್ನು ಬಿ ಪಾಸಿಟಿವ್ ದವರು ಯಾರ ಕಡೆ ಅಂತ ಸ್ವೀಕಾರ ಮಾಡಬಹುದು, ರಕ್ತ ಯಾರ ಕಡೆ ಅಂತ ತಗೋಬಹುದು. ಇದೇ ತರ ಬಿ ಪಾಸಿಟಿವ್ ಇಂತ್ರ ಸ್ವೀಕಾರ ಮಾಡಬಹುದು, ಬಿ ನೆಗೆಟಿವ್ ಇಂತ್ರನು ಸ್ವೀಕಾರ ಮಾಡಬಹುದು, ಬಿ ಓ ನೆಗೆಟಿವ್ ಅಥವಾ ಪಾಸಿಟಿವ್ ಇಬ್ಬರ ಕಡೆ ಯಾರ ಕಡೆ ಆದ್ರೂ ಸ್ವೀಕಾರ ಮಾಡಬಹುದು. ಕಮ್ ಟು ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯಾರು? ಎ ಬಿ. ಈ ಎ ಬಿ ಏನದಾರಲ್ಲ ಇವರು ನಮ್ಮ ಎಕ್ಸಾಮಿಗೆ ಬರ್ತಾರೆ. ಇವರು ವೆರಿ ಇಂಪಾರ್ಟೆಂಟ್. ಹೆಂಗಂದ್ರ ಎ ಬಿದವ್ರು ಏನ್ ಮಾಡ್ತಾರ? ಎ ಬಿದವ್ರಿಗೆ ಎಷ್ಟೇ ಕೊಡ್ತಾರ. ಎ ಬಿ ಪಾಸಿಟಿವ್ ದವ್ರು ಏನ್ ಮಾಡ್ತಾರ? ಎ ಬಿ ಪಾಸಿಟಿವ್ ದವ್ರಿಗೆ ಅಷ್ಟೇ ಕೊಡ್ತಾರ. ಬಟ್ ಅವ್ರೇನ್ ಮಾಡ್ತಾರ? ಎಲ್ಲಾರ ಕಡೆ ಅಂತ ಸ್ವೀಕಾರ ಮಾಡ್ಕೊಂತಾರ. ಈಗ ಒಬ್ಬ ಪರ್ಸನ್ ಯಾರಾದ್ರೂ ಎ ಬಿ ಪಾಸಿಟಿವ್ ದವ ಆರಾಮ್ ತಪ್ಪಿ ಬಿದ್ದಾನ, ಅವನಿಗೆ ರಕ್ತದ ಅವಶ್ಯಕತೆ ಐತಿ. ರಕ್ತದ ಅವಶ್ಯಕತೆ ಐತಿ ಅಂದ್ರ ಎಷ್ಟು ಮಂದಿ ದಾನ ಮಾಡಬಹುದು? ಈ ಸದ್ಯ ಮಟ್ಟಿಗೆ ಇರುವಂತ ಎಲ್ಲಾರು ಜನರು ಅಂದ್ರ ಆಂಟಿಜೆನ್ಸ್ ಮತ್ತೆ ಆಂಟಿಬಾಡೀಸ್ ಮ್ಯಾಚ್ ಆದ್ರೆ ಈ 8 ಜನರು ಕೂಡ ದಾನ ಮಾಡಬಹುದು. ಆದ್ರ ಪಾಪ ಈ ಎ ಬಿ ಪಾಸಿಟಿವ್ ಅವ ಯಾರಿಗಾದ್ರೂ ದಾನ ಮಾಡ್ಬೇಕಂದ್ರ ಅವನು ಇನ್ನೊಬ್ಬನು ಎ ಬಿ ಪಾಸಿಟಿವ್ ಅವನಿಗೆ ಮಾತ್ರ ಮಾಡಲು ಸಾಧ್ಯ. ತನಗ ಕಷ್ಟ ಬಂದಾಗ, ರಕ್ತದ ಅವಶ್ಯಕತೆ ಇದ್ದಾಗ ಈ 8 ಗುಂಪುಗಳ ವ್ಯಕ್ತಿಗಳಿಂದ ಇವನು ಸ್ವೀಕಾರ ಮಾಡಬಹುದು. ಆದರೆ ಬೇರೆದವರು ಯಾರಾದ್ರೂ ಕಷ್ಟ ಬಂದಕಂದ್ರೆ ಎಲ್ಲರಿಗೂ ಹೋಗಕ್ಕಾಗಿಲ್ಲ. ಎ ಬಿ ಪಾಸಿಟಿವ್ ಅವನಿಗೆ ರಕ್ತ ಬೇಕಾದಾಗ ಮಾತ್ರ ಇವ ಎ ಬಿ ಪಾಸಿಟಿವ್ ಕೊಡಬಹುದು. ಅದಕ್ಕೆ ಈ ಎ ಬಿ ಪಾಸಿಟಿವ್ ಅವನಿಗೆ ನಾವೇನಂತ ಕರಿತೀವಿ? ಸಾರ್ವತ್ರಿಕ ಸ್ವೀಕಾರಿ ಹೇಳ್ತೀವಿ. ಸಾರ್ವತ್ರಿಕ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಸಾರ್ವತ್ರಿಕ ಸ್ವೀಕಾರಿ ಏನಂತೀವಿ ಇಂಗ್ಲಿಷ್ನಾಗ? ಯೂನಿವರ್ಸಲ್ ರಿಸಿಪೆಂಟ್ ಅಂತೀವಿ. ಯೂನಿವರ್ಸಲ್ ರಿಸಿಪೆಂಟ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೆನ್ಪಿಟ್ಟುವರೆ ಒಂದು ಕ್ವಶನ್ ಇರುತ್ತೆ ಆಲ್ಮೋಸ್ಟ್ ಆಲ್. ಇನ್ನ ಓ ಪಾಸಿಟಿವ್ ಅವ್ರಿಗೆ ಯಾರ್ಯಾರಿಗೆ ಕೊಡ್ಬೋದಪ್ಪ? ಓ ಪಾಸಿಟಿವ್ ದವ್ರಿಗೆ ಕೊಡ್ಬೋದು, ಎ ಪಾಸಿಟಿವ್ ದವ್ರಿಗೆ ಕೊಡ್ಬೋದು, ಬಿ ಪಾಸಿಟಿವ್ ದವ್ರಿಗೆ ಕೊಡ್ಬೋದು, ಎ ಬಿ ಪಾಸಿಟಿವ್ ದವರಿಗೆ ಕೊಡಬಹುದು. ಮತ್ತೆ ಯಾರಿಂದ ಸ್ವೀಕಾರ ಮಾಡಬಹುದು? ಅವರು ಓ ಪಾಸಿಟಿವ್ ಅಥವಾ ಓ ನೆಗೆಟಿವ್ ಇಂದ ಮಾತ್ರ ಸ್ವೀಕಾರ ಮಾಡಬಹುದು.